ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಮೊದಲನೇದಾಗಿ ಶುಭ ಸಂಜೆ ಸ್ನೇಹಿತರೆ. ಇವತ್ತು ನಾನು ಹೇಳಬೇಕಪ್ಪ ಅಂದ್ರೆ ಇವತ್ತಿನ ವಿಷಯ ಏನಪ್ಪ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಉಚಿತವಾಗಿ ಹಾಸ್ಟೆಲ್ ಅಪ್ಲಿಕೇಶನ್ ಹೇಗೆ ಹಾಕ್ಬೋದು ಮತ್ತು ಉಚಿತವಾಗಿ ಅಪ್ಲಿಕೇಶನನ್ನು ಹೇಗೆ ನಾವು ಹಾಸ್ಟೆಲ್ ಮಾಡಿಸೋದು ಅಂತ ನಾನು ನಿಮಗೆ ಸಂಪೂರ್ಣವಾಗಿ ಹೇಳ್ತೀನಿ. ಹಾಗಾದರೆ ನಾನು ಹೇಳೋಕ್ಕಿಂತ ಮುಂಚೆ ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ಸನ್ನು ಮಾಡಿ. ನೀವು ಅದನ್ನು ಮಾಡೋದ್ರಿಂದ ನನಗೆ ಏನಪ್ಪ ಅಂದ್ರೆ ನನಗೆ ನೀವು ಸಪೋರ್ಟ್ ಕೊಟ್ಟಂಗೆ ಆಗುತ್ತೆ ಮತ್ತು ನಾನು ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಿಳಿಸಲು ಬಯಸುತ್ತೇನೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಮೊದಲನೇದಾಗಿ ನಿಮ್ಮ ಗೂಗಲ್ಗೆ ಹೋಗಿ SW.Karnataka.nic ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ನಿಮಗೊಂದು ಈ ಥರ ಒಂದು ವಿಂಡೋಸ್ ಓಪನ್ ಆಗುತ್ತೆ, ಸಮಾಜ ಕಲ್ಯಾಣ ಇಲಾಖೆ ಅಂತ. ಜಸ್ಟ್ ಅದಕ್ಕೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ನೆಕ್ಸ್ಟ್ ನಾವು ಇಲ್ಲಿ ಬರುತ್ತೆ ನೋಡಿ, ಮೂಲಭೂತ ಸೌಕರ್ಯಗಳು ಹೀಗೆಲ್ಲ ಆಪ್ಷನ್ ಬರುತ್ತೆ. ಇದರಲ್ಲಿ ನಿಮಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಕೆಳಗೆ ನೋಡಿ ನಮ್ಮ ಯೋಜನೆಗಳು ಅಂತ ಬರ್ತದೆ. ನಮ್ಮ ಯೋಜನೆಗಳು ಇಲ್ಲೊಂದು ಆಪ್ಷನ್ ಬರುತ್ತೆ. ಮುಂದೆ ವಿದ್ಯಾರ್ಥಿ ನಿಲಯಗಳ ಪ್ರವೇಶ ಅಂತ ಬರುತ್ತೆ ನೋಡಿ, ಅದಕ್ಕೆ ಇಲ್ಲಿ ಓದಿ. ಅದಕ್ಕೆ ಕ್ಲಿಕ್ ಮಾಡಿದ ನಂತರ ಒಂದು HMIS ಅಂತ ಒಂದು ಪೋರ್ಟಲ್ ಓಪನ್ ಆಗುತ್ತೆ ನೋಡಿ ಸ್ನೇಹಿತರೆ. ಈ ಥರ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ನೋಡಿ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ, ಗೌರ್ಮೆಂಟ್ ಆಫ್ ಕರ್ನಾಟಕ ಈ ಥರ ಬರುತ್ತೆ. ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಬರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಲಾಸ್ಟ್ ಡೇಟ್ ಅಂದ್ಬಿಟ್ಟು ಲಾಸ್ಟ್ ಡೇಟ್ ಫಾರ್ ಇವರು ಆನ್ಲೈನ್ ಅಪ್ಲಿಕೇಶನ್ ಅಂತ ಕಳಿಸಿದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಪ್ರೀ ಮ್ಯಾಟ್ರಿಕ್ 12/2/2025, ಪೋಸ್ಟ್ ಮ್ಯಾಟ್ರಿಕ್ 28/2/2025. ಪ್ರೀ ಮ್ಯಾಟ್ರಿಕ್ ಯಾರಿಗೆ ಬರುತ್ತಪ್ಪ ಅಂದ್ರೆ SSLCಗಿಂತ ಕೆಳಗೆ ಅಥವಾ SSLC ಒಳಗೆ ಯಾರು ವಿದ್ಯಾರ್ಥಿಗಳು ಇರ್ತಾರೋ ಅವ್ರಿಗೆ ಬರುತ್ತೆ. ಮತ್ತು ಪೋಸ್ಟ್ ಮ್ಯಾಟ್ರಿಕ್ ಬಂದುಬಿಟ್ಟು ಡಿಗ್ರಿ, PUC ಮತ್ತು ಅನೇಕ ವೃತ್ತಿಪರ ಒಂದು ಅಧ್ಯಯನಕ್ಕೆ ಇದು ಪೋಸ್ಟ್ ಮ್ಯಾಟ್ರಿಕ್ ಬರುತ್ತೆ. ಫ್ರೆಂಡ್ಸ್, ಮೊದಲನೇದಾಗಿ ಅದಕ್ಕೆ ನಾವು ಒಂದು ಐಡಿಯನ್ನು ಕ್ರಿಯೇಟ್ ಮಾಡಬೇಕಂತ ಫ್ರೆಂಡ್ಸ್. ಐಡಿಯನ್ನು ಯಾವ ಥರ ಕ್ರಿಯೇಟ್ ಮಾಡಬೇಕಪ್ಪ ಅಲ್ಲಿ ನೋಡಿ ಫ್ರೆಂಡ್ಸ್, ಜಸ್ಟ್ ಮೇಲೆ ಹೋದಾಗ ಇಲ್ಲಿ ಮೇಲೆ ನೋಡಿ ಲಾಗಿನ್ ಅಂತ ಆಪ್ಷನ್ ಬರುತ್ತೆ. ಆ ಆಪ್ಷನ್ಗೆ ಕ್ಲಿಕ್ ಮಾಡಿ. ಮಾಡಿದ ನಂತರ ಇಲ್ಲಿ ಡೋಂಟ್ ಹ್ಯಾವ್ ಎನಿ ಆ್ಯನ್ ಅಕೌಂಟ್ ಅಂದರೆ ಇಲ್ಲಿ ರಿಜಿಸ್ಟರ್ ಅಂತ ಮಾಡಬೇಕು. ನೀವು ರಿಜಿಸ್ಟರ್ ಮಾಡಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮ್ಮ ಫೋಟೋ, ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಹೆಸರಿರುತ್ತೆ ಫುಲ್ ನೇಮ್, ಅದು ಜೆಂಡರ್, ಡೇಟ್ ಆಫ್ ಬರ್ತ್ ಮತ್ತು ಅಡ್ರೆಸ್ ಎಷ್ಟು ಸೆಲೆಕ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್.